ಇವತ್ತಿನ ನಮ್ಮ ಮನೆ ಮದ್ದು ಕಾರ್ಯಕ್ರಮದಲ್ಲಿ ನಾವು ನೀಮ್ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ಬನ್ನಿ. ನೀಮ್ ಫೇಸ್ ಪ್ಯಾಕ್ಗೆ ಬೇಕಾಗಿರೋದು ಮೊದಲನೇ ಇಂಗ್ರೀಡಿಯೆಂಟ್ ನೀಮ್ ಅಂದ್ರೆ ಬೇವಿನ ಎಲೆ. ಒಂದು ಕೈ ಹಿಡಿಯಷ್ಟಿದ್ರೆ ಸಾಕು. ಆ್ಯಂಡ್ ಒಂದು 1/4 ಚಮಚದಷ್ಟು ಅರಿಶಿಣದ ಪುಡಿ. ಯಾವಾಗಲೂ ನಾವು ಫೇಸ್ಗೆ ಹಚ್ತಾ ಇದ್ದೀವಿ ಅಂತಂದರೆ ಅದು ಕಸ್ತೂರಿ ಅರಿಶಿಣನೇ ಆಗಿರಬೇಕು. ನೆಕ್ಸ್ಟ್ 1 ಸ್ಪೂನಷ್ಟು ಕಡಲೆ ಹಿಟ್ಟು. ಸೊ ಈಗ ಪ್ಯಾಕ್ ಹೇಗೆ ಮಾಡೋದು ಅಂತ ಪ್ರೊಸೀಜರ್ನ ನೋಡೋಣ ಬನ್ನಿ. ಸೊ ಸ್ಕಿನ್ ಟೋನರ್ ಫಸ್ಟ್ ನಾವು ಮಾಡ್ಕೊಳ್ಳೋಣ. ಸ್ಕಿನ್ ಟೋನರ್ಗೆ ನಾವು ಒಂದು ಕಡಾಯಿನ ತಗೊಂಡು 1 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ. ಸೊ ಈ 1 ಗ್ಲಾಸ್ ನೀರಿಗೆ 1 ಹಿಡಿಯಷ್ಟು ನಾವು ಬೇವಿನ ಎಲೆನ ಸೇರಿಸ್ಕೊಳ್ಳೋಣ. ಸೊ ಈ ಬೇವಿನಲ್ಲಿ ಚೆನ್ನಾಗಿ ಕುದಿಬೇಕು. ಈ 1 ಗ್ಲಾಸ್ ಹಾಕಿರೋ ನೀರು ಅರ್ಧ ಗ್ಲಾಸ್ ಅಷ್ಟು ಆಗಬೇಕು. ಸೊ ಆ ಬೇವಿನಲ್ಲಿರೋ ಎಲ್ಲ ಸತ್ವಗಳು ಆ ನೀರಿಗೆ ಇಳಿಬೇಕು. ಸೊ ಅಲ್ಲಿ ತನಕ ಇದನ್ನ ಒಂದ್ ಕಡೆ ಕುದಿಯೋದಕ್ಕಿಡೋಣ. ಇದು ಕುದಿಯೋವರೆಗೂ ನಾವು ನೀಮ್ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ನೀಮ್ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ನೋಡೋಣ. ನೀಮ್ ಫೇಸ್ ಪ್ಯಾಕ್ ಮಾಡೋದಕ್ಕೆ ನಮಗೆ 1 ಕಪ್ ಅಷ್ಟು ಅಂದ್ರೆ 1 ಹಿಡಿಯಷ್ಟು ಬೇವಿನ ಎಲೆನ ಮಿಕ್ಸಿಯಲ್ಲಿ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಪೇಸ್ಟ್ ಆಗಿದೆ ಇದು. ಸೊ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೀಮಲ್ಲಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತೆ ಪ್ರೋಟೀನ್ಸ್, ಮಿನರಲ್ಸ್ ಎಲ್ಲಾನು ಇರೋದ್ರಿಂದ ಸಾಕಷ್ಟು ಔಷಧೀಯ ಗುಣಗಳನ್ನ ಹೊಂದಿದೆ. ಸೊ ಇದನ್ನ ನಮ್ಮ ಫೇಸ್ ಮೇಲೆ ಹಚ್ಚೋದ್ರಿಂದ ಇದು ನಮ್ಮ ಸ್ಕಿನ್ ಅನ್ನ ರೀಜನರೇಟ್ ಮಾಡುತ್ತೆ. ಹಾಗೂ ಯಾವುದೇ ರೀತಿಯ ಕಲೆಗಳಾಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಮತ್ತೆ ಆಕ್ನೆ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲಾನು ದೂರ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದಕ್ಕೆ ನಾವು ಸೇರಿಸ್ಕೊತಾ ಇರೋದು 1/4 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ. ನಾನು ಆಗ್ಲೇ ಹೇಳ್ದಂಗೆ ಒಂದು ಕಸ್ತೂರಿ ಅರಿಶಿಣನೇ ಆಗಿರಬೇಕು. ಅಡುಗೆ ಅರಿಶಿಣ ಅಥವಾ ದೇವರಿಗೆ ಯೂಸ್ ಮಾಡೋ ಅರಿಶಿಣಗಳನ್ನು ಹಚ್ಚಿದ್ರೆ ಬರೀ ಬಣ್ಣ ಬರುತ್ತೆ ಅಷ್ಟೇ, ಯಾವುದೇ ರೀತಿಯ ಸೊಲ್ಯೂಷನ್ ಅದರಲ್ಲಿ ಇರೋದಿಲ್ಲ. ಸೊ ಫೇಸ್ಗೆ ಹಚ್ತಾ ಇದ್ದೀವಿ ಅಂತಂದರೆ ಕಸ್ತೂರಿ ಅರಿಶಿಣನೇ ಆಗಿರಬೇಕು. ಇದಕ್ಕೆ ನಾವು 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಕಡಲೆ ಹಿಟ್ಟು ಫೇಸ್ಗೆ ಯಾವುದೇ ರೀತಿಯ ಫೇಸ್ ಪ್ರಾಬ್ಲಮ್ಸ್ಗಳಿಗೆ ರಾಮಬಾಣ ಅಂತಾನೆ ಹೇಳ್ಬೋದು. ಯಾವುದೇ ಕಲೆಗಳಾಗಿರ್ಬೋದು ತೆಗೆದಾಕತ್ತೆ. ಆಯಿಲಿ ಸ್ಕಿನ್ ಇದ್ದರೆ ಅದನ್ನು ಸರಿಪಡಿಸುತ್ತೆ. ಸೊ ಎಲ್ಲ ರೀತಿಯ ಈ ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸಿ ನಾವೊಂದು ಫೇಸ್ ಪ್ಯಾಕ್ ರೀತಿಯಲ್ಲಿ ಮಾಡಿ ಈಗ ನೀಮ್ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಇದನ್ನ ನಾವು ಫೇಸ್ಗೆ ಹಚ್ಚಿ 5 ಮಿನಿಟ್ಸ್ ಮಸಾಜನ್ನು ಮಾಡಬೇಕಾಗತ್ತೆ. ಕಂಪ್ಲೀಟ್ ನೆಕ್ ಆಗಿರ್ಬೋದು, ಕುತ್ತಿಗೆ ಭಾಗ ಮತ್ತು ಫೇಸ್ ಭಾಗ ಎರಡಕ್ಕೂ ಹಾಕಿ ಚೆನ್ನಾಗಿ 5 ಮಿನಿಟ್ಸ್ ಮಸಾಜ್ ಮಾಡಬೇಕು. 5 ಮಿನಿಟ್ಸ್ ಮಸಾಜ್ ಆದಮೇಲೆ ಅದನ್ನು ಡ್ರೈ ಆಗೋದಕ್ಕೆ 15 ಮಿನಿಟ್ಸ್ ತನಕ ಬಿಡಬೇಕಾಗುತ್ತೆ. ಫಸ್ಟು ನಾವು ಈ ನೀಮ್ ಪ್ಯಾಕನ್ನು ಹಚ್ಚೋ ಮೊದಲು ಫೇಸನ್ನು ಈ ಥರ ರೋಸ್ ವಾಟರಲ್ಲಿ ಕ್ಲೆನ್ಸ್ ಮಾಡ್ಕೋಬೇಕು. ಜಸ್ಟ್ ಒಂದು ಸ್ಪ್ರೇ ಥರ ಮಾಡಿ ಚೆನ್ನಾಗಿ ಫೇಸನ್ನು ಕ್ಲೀನ್ ಮಾಡಿ ಅದನ್ನು ಕಾಟನ್ ಅಥವಾ ಟವಲಲ್ಲಿ ಕ್ಲೀನಾಗಿ ಡ್ರೈ ಮಾಡಿ ನಂತರ ನಾವು ಈ ಫೇಸ್ ಪ್ಯಾಕನ್ನು ಹಚ್ಚಬೇಕು. ಈ ಫೇಸ್ ಪ್ಯಾಕನ್ನು ಹಚ್ಚಿ 15 ಮಿನಿಟ್ಸ್ ಆದಮೇಲೆ ನಾರ್ಮಲ್ ವಾಟರಲ್ಲಿ ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಈಗ ನೀಮ್ ಪ್ಯಾಕ್ ಹೇಗೆ ಮಾಡೋದು, ಯಾವ ರೀತಿ ಹಚ್ಚೋದು ಅಂತೆಲ್ಲ ನೋಡಿದ್ರಿ ಅಲ್ಲ. ಈಗ ನೀಮ್ ಪ್ಯಾಕ್ ರೆಡಿ ಆಗಿದೆ, ಫೇಸ್ಗೆ ಹಚ್ಚೋ ಆಗಿದೆ, ಪ್ಲಸ್ ಅದನ್ನು ಮಸಾಜ್ ಮಾಡಿ ಹೇಗೆ ಕ್ಲೆನ್ಸ್ ಮಾಡೋದು ಅಂತ ಹೇಳಿ ಆಗಿದೆ. ಈಗ ನಮ್ಮ ಫೈನಲ್ ಸ್ಟೆಪ್ ಕಡೆ ನೋಡೋಣ. ಫೈನಲ್ ಸ್ಟೆಪ್ ಅಂದರೆ ನಾನು ಆವಾಗಲೇ ಹೇಳಿದೆ ನಿಮಗೆ ಟೋನರ್ ಮಾಡ್ಕೋಬೇಕು ಅಂತ. ಏನಂದರೆ 1 ಗ್ಲಾಸ್ ನೀರಿಗೆ ಒಂದಷ್ಟು ಬೇವಿನ ಎಲೆಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಆ ಬೇವಿನ ಎಲೆಯಲ್ಲಿರೋ ಎಲ್ಲ ಸತ್ವಗಳು ಆ ನೀರಿಗೆ ಇಳಿಬೇಕು ಅಂತ. ಈಗ ಅದಾಗಿದೆ ಕಂಪ್ಲೀಟ್ ಆಗಿ. 1 ಗ್ಲಾಸ್ ಇರೋ ನೀರು ಅರ್ಧ ಗ್ಲಾಸ್ ಅಷ್ಟು ಆಗಿದೆ. ಕಂಪ್ಲೀಟ್ ಎಲೆಗಳಲ್ಲಿರೋ ಸತ್ವಗಳೆಲ್ಲ ಅದಕ್ಕೆ ಇಳಿದಿದೆ. ಇದನ್ನ ಇವಾಗ ನಾವು ಆಫ್ ಮಾಡಿ ಫಿಲ್ಟರ್ ಮಾಡ್ಕೊಳ್ಳೋಣ. ಈಗ ಫೇಸ್ ಟೋನರ್ ರೆಡಿ ಆಗಿದೆ. ಇದರಲ್ಲಿ ನಾವು ಶುದ್ಧವಾದ ನೀರನ್ನು ಬಳಸ್ಕೋಬೇಕಾಗತ್ತೆ. ಪ್ಲಸ್ ನೀಮ್ ಎಲೆ, ಬೇವಿನ ಎಲೆಗಳನ್ನು ಚೆನ್ನಾಗಿ ವಾಶ್ ಮಾಡಿ ಬಳಸ್ತಿರೋದ್ರಿಂದ ಇದನ್ನು ನೀವು ಕುಡಿಲೂಬಹುದು. ಯಾರಿಗೆ ಧೈರ್ಯ ಇದೆಯೋ ಅವರು ಒಂದು 10 ml ಅನ್ನು ಪ್ರತಿದಿನ 1 ತಿಂಗಳನ್ನು ಕುಡಿದ್ರೆ ಇದನ್ನು ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಆಗಿದ್ರು ನಾನು ಚಾಲೆಂಜ್ ಮಾಡ್ತೀನಿ, ಅದು ಕಂಪ್ಲೀಟ್ ಆಗಿ ಗುಣ ಆಗುತ್ತೆ. ಆ್ಯಂಡ್ ಇವಾಗ ಕುಡಿಯೋದಕ್ಕೆ ರೆಡಿ ಇಲ್ಲ ಅಂತಂದರೆ ಇದನ್ನು ಟೋನರ್ ಆಗಿ ಯೂಸ್ ಮಾಡ್ಬೋದು. ಪ್ರತಿದಿನ ರಾತ್ರಿ ಮಲ್ಕೋಬೇಕಾದ್ರೆ ಇದನ್ನು ಕಾಟನಲ್ಲಿ ಡಿಪ್ ಮಾಡಿ ಜಸ್ಟ್ ಎಲ್ಲ ಕಡೆನೂ ಅಪ್ಲೈ ಮಾಡಿ
ಒಂದು 5 ನಿಮಿಷ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ನೀವು ಮಲ್ಗೋಕೆ ಹೋಗ್ಬೋದು. ಪುನಃ ಬೆಳಗ್ಗೆ ಎದ್ದು ನಾರ್ಮಲ್ ಫೇಸ್ ವಾಶ್ ಮಾಡ್ಬೋದು. ಸೊ ಇದನ್ನ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ, ಎಷ್ಟೋ ಚೇಂಜಸ್ ಅನ್ನ ನೀವು ಕಾಣ್ತೀರಾ.